ಬಂಗು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್ ಇನ್ನೂ ಜಾಸ್ತಿಯಾಗಿ ಮೆಲಾಸ್ಮಾ ಆಗಿದೆಯಾ? ಇದನ್ನ ನೀವು ಫಿಕ್ಸ್ ಮಾಡ್ಕೋಬೇಕು ಅನ್ಕೋತಿದ್ದೀರಾ? ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸನ್ ಎಕ್ಸ್ಪೋಜರ್ ನಿಂದ ನಿಮ್ಮ ಸ್ಕಿನ್ ಜಾಸ್ತಿ ಪ್ರಮಾಣದಲ್ಲಿ ಮೆಲಾನಿನ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ, ಎಕ್ಸೆಸಿವ್ ಸನ್ ಎಕ್ಸ್ಪೋಜರ್ ನಿಂದ ನಿಮ್ಮ ಸ್ಕಿನ್ ಅಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಡತ್ತೆ. ಮೆಲಾನಿನ್ ಇದು ನಮ್ಮ ಚರ್ಮಕ್ಕೆ ಕಲರ್ ಅನ್ನ ತಂದ್ಕೊಡತ್ತೆ. ನಮ್ಮ ಚರ್ಮ ಯಾವ ಕಲರ್ ಇರಬೇಕು ಅಂತ ಡಿಸೈಡ್ ಮಾಡೋದೇ ಈ ಮೆಲಾನಿನ್. ಕೆಲವೊಂದು ಜಾಗದಲ್ಲಿ ಮೆಲಾನಿನ್ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗತ್ತೆ. ಅವಾಗ ಆ ಭಾಗ ಮಾತ್ರ ತುಂಬಾ ಕಪ್ಪಾಗೋದಕ್ಕೆ ಶುರು ಆಗತ್ತೆ, ಬ್ಲ್ಯಾಕಿಶ್ ಬ್ರೌನಿಶ್ ಕಲರ್ ಆಗಿ ಕಾಣಿಸೋದಕ್ಕೆ ಶುರು ಆಗತ್ತೆ. ಇದು ಎಲ್ಲ ಕಡೆ ಆಗೋದಿಲ್ಲ. ಇಲ್ಲಿ ಚೀಕ್ಸ್ ಹತ್ರ, ಕೆಲವೊಬ್ರಿಗೆ ಹಣೆ ಮೇಲೆ ಆಗತ್ತೆ, ಕೆಲವೊಬ್ರಿಗೆ ಚಿನ್ ಮೇಲೆ ಆಗತ್ತೆ, ಕೆಲವೊಬ್ರಿಗೆ ಮೂಗ್ ಮೇಲೆ ಆಗತ್ತೆ, ಇನ್ನೂ ಕೆಲವರಿಗೆ ಫುಲ್ ಬಾಡಿ ಆಗ್ಬಿಡತ್ತೆ. ಇದು ತುಂಬಾ ಸಿವಿಯರ್ ಕೇಸ್. ಇದನ್ನ ಫಿಕ್ಸ್ ಮಾಡೋದಂತೂ ತುಂಬಾ ಕಷ್ಟ. ಸ್ಪೆಷಲಿ ಹೇಳ್ಬೇಕಂದ್ರೆ ಇಂಪಾಸಿಬಲ್ ಅಂತ ಹೇಳ್ಬೋದು. ಬಟ್ ಇದು ಯಾವಾಗ ಶುರು ಆಗುತ್ತೋ ಅವಾಗಲೇ ಅದನ್ನ ಅಡ್ರೆಸ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಇದನ್ನ ವಾಪಸ್ ಬರಲ್ದಂಗೆ ತಡೆಯೋದು ತುಂಬಾನೇ ಸುಲಭ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲಿಸ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಮೇಝಿಂಗ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನೇನಾದ್ರೂ ನೀವು ಫಾಲೋ ಮಾಡಿದ್ರೆ, ಕನ್ಸಿಸ್ಟೆನ್ಸಿಲಿ ಫಾಲೋ ಮಾಡಿದ್ರೆ, ನಿಮ್ಮ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗ್ತಾ ಇದೆ ವಿದಿನ್ 7 days 14 days ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬರೀತೀರಾ. ಅಷ್ಟು ಅಮೇಝಿಂಗ್ ರಿಸಲ್ಟ್ಸ್ ಸಿಗತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗತ್ತೆ. ಯಾಕಂದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಸೊ ನಡೀರಿ, ಏನೆಲ್ಲ ಮಾಡಬೇಕು, ಹೇಗ್ ಮಾಡಬೇಕು ಅಂತ ನೋಡೋಣ. ಇದು 2 ಸ್ಟೆಪ್ ಪ್ರಾಸೆಸ್. ಸ್ಟೆಪ್ ನಂಬರ್ 1, ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಇದಕ್ಕೆ ಅರ್ಧ ಚಮಚೆ ಲಿಂಬೆ ಹಣ್ಣಿನ ರಸ. ಲಿಂಬೆ ಹಣ್ಣಿನ ರಸ ಹಾಕಕ್ಕೆ ಇಷ್ಟ ಇಲ್ಲದೆ ಇರೋರು ಆರೆಂಜ್ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್ ಅಥವಾ ಪೊಟ್ಯಾಟೊ ಜ್ಯೂಸ್ ಅನ್ನ ಬಳಸ್ಬೋದು. ಸೆನ್ಸಿಟಿವ್ ಸ್ಕಿನ್ ಇದು ಯಾವ ಜ್ಯೂಸಸ್ ಅನ್ನು ಹಾಕಬೇಡಿ, ಸ್ಕಿಪ್ ಇಟ್. ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಇಟ್ ಆನ್ ಯುವರ್ ಫೇಸ್. ಚೆನ್ನಾಗಿ ನಿಮಗೆ ಎಲ್ಲೆಲ್ಲಿ ಆ ಡಾರ್ಕ್ನಿಂಗ್ ನ ಪ್ರಾಬ್ಲಮ್ ಇದೆಯೋ ಅಲ್ಲಷ್ಟೇ ಇದನ್ನ ಅಪ್ಲೈ ಮಾಡಿ. ಇದನ್ನ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಡಿಸ್ಟರ್ಬ್ ಮಾಡಬೇಡಿ. ಜಸ್ಟ್ ಅಪ್ಲೈ ಮಾಡಿ 5 ರಿಂದ 10 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಿ. ನೆಕ್ಸ್ಟ್ ಡೇ ಏನಾದ್ರೂ ಇದು ರೆಡ್ಡಿಶ್ ಆಗಿದ್ರೆ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ರೆಮಿಡಿ ಈಗಾಗಲೇ ವರ್ಕ್ ಮಾಡೋದಕ್ಕೆ ಶುರು ಆಗಿದೆ ಅಂತ ಅರ್ಥ. 10 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಒಂದು ಕ್ಲೀನ್ ಬೌಲ್ಗೆ 1 ಟೇಬಲ್ ಸ್ಪೂನ್ ಜಾಯಿಕಾಯಿ ಪುಡಿ, 1 ಟೇಬಲ್ ಸ್ಪೂನ್ ಜೇಷ್ಟಮಧು ಪೌಡರ್. ಇದು ಪ್ಯಾಕ್ ಲೈಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ 2 ರಿಂದ 3 ಚಮಚೆ ಹಿಡಿಬೋದು. ಹಸಿ ಹಾಲನ್ನ ತಗೊಳ್ಳಿ. ಪ್ಯಾಕೇಜ್ ಹಾಲಿದ್ರೆ ಅದನ್ನು ತಗೊಳ್ಬೋದು, ಬಟ್ ಹಸಿ ಹಾಲನ್ನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಹಸಿ ಹಾಲಲ್ಲಿ ನಮಗೆ ಜಾಸ್ತಿ ನ್ಯೂಟ್ರಿಷನ್ ಸಿಗತ್ತೆ ಅಂಡ್ ನಿಮ್ಮ ರಿಸಲ್ಟ್ ಫಾಸ್ಟ್ ಆಗಿ ಸಿಗತ್ತೆ. ಗಿವ್ ಇಟ್ ಅ ಗುಡ್ ಮಿಕ್ಸ್. ಹಸಿ ಹಾಲನ್ನ ಹಾಕಿ 2 ರಿಂದ 3 ಚಮಚೆ ಹಸಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ರೆಮಿಡಿಗೆ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಡೂ ಚೆಕ್ಔಟ್. ಇದಾದ್ಮೇಲೆ ಇದನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಈವೆನ್ಲಿ ಎಲ್ಲೆಲ್ಲಿ ನಿಮಗೆ ಆ ಪ್ರಾಬ್ಲಮ್ಸ್ ಇದೆ ಅಲ್ಲೆಲ್ಲ ಹಚ್ಚಿ, ನೀವು ಆಲ್ ಓವರ್ ಫೇಸ್ ಮೇಲೆ ಹಚ್ಚಿದ್ರು ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ. ದೆನ್ ಇದನ್ನ ಆಲ್ ಓವರ್ ನಿಮ್ಮ ಫೇಸ್ನ ಎಲ್ಲ ಕಡೆ ಅಪ್ಲೈ ಮಾಡಿ. ಜಾಯಿಕಾಯಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರತ್ತೆ ಅಂದ್ರೆ ಲಿಟ್ರಲಿ ಅದನ್ನ ತಿನ್ಬೇಕು ಅನ್ಸತ್ತೆ. ಬಟ್ ಇಲ್ಲಿ ನಾವು ರೆಮಿಡಿ ಮಾಡ್ತಾ ಇದೀವಿ, ರೆಸಿಪಿ ಅಲ್ಲ. ಇದು ನಮ್ಮ ಸ್ಕಿನ್ನಿಗೆ ಲೈಕ್ ಒಂದು ಹಬ್ಬದ ಊಟ. ಜಾಯಿಕಾಯಿ ನಿಮ್ಮ ಸ್ಕಿನ್ ಮೇಲಿನ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಒಳಗಡೆ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗಿ ಫಿಕ್ಸ್ ಮಾಡುವಂತ ಕ್ಷಮತೆಯನ್ನ ಹೊಂದಿದೆ. ಈವನ್ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಗಳಿಗೆ ಕ್ರೀಮ್ಸ್ ಅನ್ನ ಮಾಡಿರ್ತಾರಲ್ಲ, ₹1000 ಇಟ್ಟು. ಆ ಕ್ರೀಮ್ಸ್ ಅಲ್ಲೂ ಇದೇ ಮೇನ್ ಆಗಿ ಇಂಗ್ರೀಡಿಯೆಂಟ್ ನ ಆಡ್ ಮಾಡಿರ್ತಾರೆ. ಇದನ್ನೇ ಅವರು ಮೇನ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇದು ಆಲ್ರೆಡಿ ನಿಮ್ಮ ಅಕ್ಕಪಕ್ಕದಲ್ಲೇ ಸಿಗತ್ತೆ, ಅದಕ್ಕೆ ಯಾಕೆ ಅಷ್ಟಕ್ಕೊಂದು ದುಡ್ಡು ಕೊಟ್ಟು ತಗೊಳ್ಬೇಕು? ಅದ್ರ ಜೊತೆಗೆ ನಮ್ಮ ಸ್ಕಿನ್ ಅನ್ನ ಹಾಳು ಮಾಡುವಂತ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಅನ್ನ ಕೂಡ ಬಳಸಿರ್ತಾರೆ. ಅದ್ರ ಬದಲಿಗೆ ನಾವು ಹೀಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಿಂದ ಆಲ್ರೆಡಿ ನಮ್ಮ ಮನೇಲೆ ಇರುವಂತ ಪೌಡರ್ಸ್ ಗಳಿಂದ ತಕ್ಷಣ ಒಂದು ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಂಡು ಹಚ್ಕೊಳ್ಳೋದು ಬೆಸ್ಟ್ ಅಲ್ವಾ? ನೆಕ್ಸ್ಟ್ 15 ರಿಂದ 20 ನಿಮಿಷ ಆದ್ಮೇಲೆ ನಾರ್ಮಲ್ ವಾಟರ್ ಇಂದ ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ. ನಾನು ಯೂಸ್ ಮಾಡುವಂತ ಮಾಯಿಶ್ಚರೈಸರ್ ಅಂಡ್ ಡ್ರೈ ಸ್ಕಿನ್ಗೆ ಸೂಟ್ ಆಗುವಂತ ಮಾಯಿಶ್ಚರೈಸರ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಡೂ ಚೆಕ್ಔಟ್. ಇದನ್ನ ವೀಕ್ಲಿ 2 ಟೈಮ್ಸ್ ಹಚ್ಕೋಬೇಕು. ವಿದಿನ್ 1 ಮಂತ್ ನಿಮ್ಗೆ ವಿಸಿಬಲ್ ಆಗಿ ನೋಟಿಸಬಲ್ ರಿಸಲ್ಟ್ಸ್ ಕಾಣಿಸುತ್ತೆ. ಯು ವಿಲ್ ಬಿ ಸರ್ಪ್ರೈಸ್. ಇಷ್ಟು ಈಸಿಯಾಗಿ ಫಿಕ್ಸ್ ಮಾಡ್ಬೋದಾ? ಅಕಸ್ಮಾತ್ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. 1 ತಿಂಗಳಲ್ಲಿ ಸಿಗದೆ ಇರೋದು 2 ತಿಂಗಳಲ್ಲಿ ಸಿಗ್ಬೋದು. ಹಾಗಾಗಿ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. ಕೆಲವರಿಗೆ ಬೇಗ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಲೇಟ್ ಆಗಿ ಸಿಗ್ಬೋದು. ಸೊ ಬಿ ಪೇಷಿಯಂಟ್, ಬಿ ಪಾಸಿಟಿವ್ ಅಂಡ್ ಥಿಂಕ್ ಪಾಸಿಟಿವ್. ಅವಾಗ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಸಿಗ್ತೀನಿ ಮುಂದಿನ ಅಮೇಸಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.